ನಮಸ್ತೆ ಆತ್ಮೀಯ ಮಿತ್ರರೇ, ತಮಗೆ ವರನಿಧಿ ಕನ್ನಡ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ಇದು ಜನಪರ, ವಸ್ತುನಿಷ್ಠ, ನಿಖರ ಹಾಗೂ ಸತ್ಯದ ಹಾದಿಯಲ್ಲಿ. ದಿನಾಂಕ 17/4/26 ಕೋಟಿಗೊಬ್ಬನ ಸಿಂಹಗರ್ಜನೆ ಮೈಸೂರಿನಲ್ಲಿ ಗಾಯತ್ರಿ ಚಿತ್ರಮಂದಿರದಲ್ಲಿ ಆರಂಭವಾಗಿದೆ. ಓಪನಿಂಗ್ ಕೇಳಬೇಕಾಗಿಲ್ಲ. ಅಭಿಮಾನಿಗಳ ಶಿಳ್ಳೆ, ಅಬ್ಬರ, ಕುಣಿತ, ಅದ್ಭುತ ಓಪನಿಂಗ್, ಸೂಪರ್ ಕಟ್ಔಟ್. ವಿಷ್ಣು ದಾದಾರ್ ಅವರ ಫ್ಲೆಕ್ಸ್ಗಳಿಂದ ಗಾಯತ್ರಿ ಚಿತ್ರಮಂದಿರ ಮುಂಭಾಗ ತುಂಬಿ ಹೋಗಿದೆ. ವಿಷ್ಣು ದಾದಾರ್ ಅವರ ಜಯಘೋಷ, ಪಟಾಕಿ ಸಂಭ್ರಮ, ಅನ್ನದಾನ ಹಾಗೂ ಮೈಸೂರು ಪಾಕ್ ವಿತರಣೆ. ಸಾಹಸ ಸಿಂಹ, ಕರ್ನಾಟಕ ರತ್ನ, ಅಭಿನವ ಭಾರ್ಗವ, ಮೈಸೂರು ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಚ್ಚುಮೆಚ್ಚಿನ ಸಾಂಸ್ಕೃತಿಕ ನಗರ ಮೈಸೂರು. ಡಾಕ್ಟರ್ ವಿಷ್ಣುವರ್ಧನ್ ಅವರು ಸಾಂಸ್ಕೃತಿಕ ನಗರಿಯ ರಾಯಭಾರಿ. ಮೈಸೂರಿನ ಗಾಯತ್ರಿ ಚಿತ್ರಮಂದಿರದಲ್ಲಿ ಕೋಟಿಗೊಬ್ಬನ ಅಭಿಮಾನಿಗಳ ಅಭಿಮಾನದ ಹಬ್ಬ ಮುಗಿಲು ಮುಟ್ಟಿದೆ. ಶುಕ್ರವಾರ, ಶನಿವಾರ, ಭಾನುವಾರ ಹೌಸ್ಫುಲ್. ಫ್ಯಾಮಿಲಿ ಆಡಿಯನ್ಸ್, ಹೆಣ್ಣು ಮಕ್ಕಳು ಥಿಯೇಟರ್ಗೆ ಲಗ್ಗೆ ಇಟ್ಟಿದ್ದಾರೆ. ಮೈಸೂರಿನಲ್ಲಿ ವಿಷ್ಣುವರ್ಧನ್ ರವರು ಅತಿ ಹೆಚ್ಚು ಶೂಟಿಂಗ್ಗಳನ್ನು ಮಾಡಿದ್ದಾರೆ. ಈಗಾಗಲೇ ನಾವು ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರಿನ ಜೊತೆಯಲ್ಲಿ ನಾವು ಯಾವಾಗಲೂ ಉಪಯೋಗಿಸುವ ಬಿರುದು ಮೈಸೂರು ರತ್ನ. ಅಭಿಮಾನಿಗಳು ಪ್ರೀತಿಯಿಂದ ಕೊಟ್ಟ ಬಿರುದು ಮೈಸೂರು ರತ್ನ. ಅಭಿಮಾನಿಗಳು ಕೊಟ್ಟ ಬಿರುದು ಎಂದೆಂದಿಗೂ ಸ್ಥಿರಸ್ಥಾಯಿ, ಶಾಶ್ವತ ಮತ್ತು ಅಮರ. ಯಾಕೆಂದರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅಭಿಮಾನಿಗಳ ಹೃದಯ ಸಿಂಹಾಸನದಲ್ಲಿ ನೆಲೆಸಿದ್ದಾರೆ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಶಿಸ್ತು, ಸಂಯಮ, ಕರ್ತವ್ಯ ಪಾಲನೆ, ಶಾಂತಿ ಹಾಗೂ ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವುದರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅಗ್ರಗಣ್ಯರು. ಅದೇ ರೀತಿ ಅಭಿಮಾನಿಗಳು ವಿಷ್ಣು ದಾದಾರ್ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಡೆಯುತ್ತಾ ಅವರ ಕೀರ್ತಿ ಪತಾಕೆಯನ್ನು ಮುಗಿಲಿಗೆ ಮುಟ್ಟಿಸುತ್ತಿದ್ದಾರೆ. ಎಲ್ಲೂ ಯಾವ ರೀತಿಯಾದ ಅಹಿತರ ಘಟನೆಗಳಿಗೆ ಆಸ್ಪದ ಕೊಡದೆ ಅಭಿಮಾನಿಗಳು ಅಂದರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಎಂದು ಎಲ್ಲೆಡೆ ಹೆಸರು ಮಾಡಿದ್ದಾರೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು ದಾನದಲ್ಲಿ ಎತ್ತಿದ ಕೈ. ಆದರೆ ಅಭಿಮಾನಿಗಳು ರಕ್ತದಾನ ಶಿಬಿರ, ಅನ್ನ ಸಂತರ್ಪಣೆ, ಆಸ್ಪತ್ರೆಗಳಲ್ಲಿ ಹಣ್ಣು ಮತ್ತು ಹಾಲು ವಿತರಣೆ ಹಾಗೂ ವೀರಕಪುತ್ರ ಶ್ರೀನಿವಾಸ್ ಅವರ ಜೊತೆ ಕೈಜೋಡಿಸಿ ಪುಸ್ತಕ ಸಂತೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಅಭಿಮಾನಿಗಳು ಹೇಗೆ ನಡೆದುಕೊಳ್ಳಬೇಕು ಎಂಬುದಕ್ಕೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳೇ ಉದಾಹರಣೆ. ಅದಕ್ಕೆ ವಿಷ್ಣು ದಾದಾರ್ ಅವರು ಅಭಿಮಾನಿಗಳೇ ನನ್ನ ಪ್ರಾಣ ಎಂದರು. ಅಭಿಮಾನಿಗಳು ಡಾಕ್ಟರ್ ವಿಷ್ಣುವರ್ಧನ್ ಅವರೇ ನಮಗೆ ಆದರ್ಶ, ಸರ್ವಸ್ವ ಎಂದು ಅವರು ಹಾಕಿಕೊಟ್ಟಿರುವ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ಮುನ್ನಡೆಯುತ್ತಿದ್ದಾರೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು ನಿರ್ಮಾಪಕರ ಹಾಗೂ ನಿರ್ದೇಶಕರ ಕಣ್ಮಣಿ. ಮೊನ್ನೆ ಬಂದು 2 ಅಥವಾ 3 ಹಿಟ್ ಕೊಟ್ಟ ನಾಯಕರು ನಾನು ಹೇಳಿದ ಹಾಗೆ ಚಿತ್ರ ಮಾಡಬೇಕು, ನಾನು ಹೇಳಿದ ಹೀರೋನ್ನೇ ಬೇಕು, ನಾನು ಹೇಳಿದ ಕತೆ ಬೇಕು ಎನ್ನುವವರ ನಡುವೆ ವಿಷ್ಣುವರ್ಧನ್ ಅವರು ನಿರ್ದೇಶಕರ ಅಪ್ಪಟ ಚಿನ್ನ. ವಿಷ್ಣುವರ್ಧನ್ ಅವರು ಭೌತಿಕವಾಗಿ ನಮ್ಮನ್ನು ಅಗಲಿದಾಗ ಎಷ್ಟೋ ನಿರ್ಮಾಪಕರು ಮತ್ತು ನಿರ್ದೇಶಕರು ಕಣ್ಣೀರು ಮಿಡಿದಿದ್ದರು. ಅವರಿಗಾಗಿ ಎಷ್ಟೋ ಕತೆಗಳನ್ನು ಹೆಣೆದು ವಿಷ್ಣುರವರ ಕಾಲ್ ಶೀಟ್ಗಾಗಿ ಕಾದಿದ್ದರು. ಅವರಿಗೆ ಭೂಮಿ ಬಾಯಿ ತೆರೆದಂತೆ ಆಗಿತ್ತು. ಎಷ್ಟೋ ಸಂದರ್ಭಗಳಲ್ಲಿ ದ್ವಾರಕೀಶ್, ರಾಜೇಂದ್ರ ಸಿಂಗ್ ಬಾಬು, ಭಾರ್ಗವ, ಜೋಸೈಮನ್, ಪಿ ವಾಸು, ದಿನೇಶ್ ಬಾಬು ಇನ್ನೂ ಮುಂತಾದವರು ವಿಷ್ಣುರವರ ಅಗಲಿಕೆಗೆ ಕಣ್ಣೀರಾಗಿದ್ದರು. ಅದಕ್ಕೆ ಅವರು ಕನ್ನಡ ಚಿತ್ರರಂಗದ ದಿಗ್ಗಜರಲ್ಲಿ ಒಬ್ಬರು. ಕನ್ನಡ ನಾಡು, ನುಡಿ, ನೆಲ, ಜಲಕ್ಕೆ ತೊಂದರೆಯಾದಾಗ ಸೆಟೆದು ನಿಲ್ಲುತ್ತಿದ್ದರು. ಎಲ್ಲ ಹಿರಿಯ ನಟರೊಂದಿಗೆ ಒಳ್ಳೆಯ ಸಂಬಂಧ ಹೊಂದಿದ್ದರು. ಎಂದೂ ಅಧಿಕಾರಕ್ಕೆ ಆಸೆ ಪಟ್ಟವರಲ್ಲ. ತಮ್ಮ ಜೊತೆ ನಟಿಸುವ ಸಹ ಕಲಾವಿದರಿಗೆ ಪೇಮೆಂಟ್ ಕೊಡಿಸಿ ಆಮೇಲೆ ವಿಷ್ಣುವರ್ಧನ್ ಅವರು ತಮ್ಮ ಸಂಭಾವನೆಯನ್ನು ಪಡೆಯುತ್ತಿದ್ದರು. ಆಗಿನ ಸಂದರ್ಭದಲ್ಲಿ ನಾಯಕರಿಗೆ ಸಂಭಾವನೆ ಕೊಟ್ಟು ಸಹ ಕಲಾವಿದರಿಗೆ ಸಂಭಾವನೆ ಕೊಡುತ್ತಿರಲಿಲ್ಲ. ಅದರಿಂದ ಡಾಕ್ಟರ್ ವಿಷ್ಣುವರ್ಧನ್ ಅವರು ಈ ಕೆಲಸ ಮಾಡುತ್ತಿದ್ದರು. ಒಮ್ಮೆ ವಿಷ್ಣುರವರ ಸ್ನೇಹಕ್ಕೆ ಬಿದ್ದರೆ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಿದ್ದರು. ಅವರುಗಳಿಗೆ ಸಹ ಕಲಾವಿದರಿಗೆ ಬೇರೆ ಚಿತ್ರಗಳಲ್ಲಿ ಅವಕಾಶ ಕೊಡಿಸುತ್ತಿದ್ದಂತಹ ನಿಜವಾದ ಆಪ್ತ ಮಿತ್ರನಾಗಿದ್ದರು. ಡಾಕ್ಟರ್ ವಿಷ್ಣುವರ್ಧನ್ ಅವರ ದಕ್ಷತೆ, ಶಿಸ್ತು, ಸಂಯಮ, ಅಭಿನಯಕ್ಕೆ ಅವರಿಗೆ ಅವರೇ ಸಾಟಿ. ಕನ್ನಡ ಸಿನಿಮಾ ರಂಗದಲ್ಲಿ ವಿಷ್ಣುವರ್ಧನ್ ಅವರ ಹೆಸರು ಸ್ಥಿರಸ್ಥಾಯಿ. ಕನ್ನಡ ಚಿತ್ರಪ್ರೇಮಿಗಳ ಹಾಗೂ ಹೆಣ್ಣು ಮಕ್ಕಳ ಆರಾಧ್ಯ ದೈವ. ಅಭಿಮಾನಿಗಳ ಹೃದಯದಲ್ಲಿ ಸಿಂಹಾಸನದೀಶ್ವರ. ಕನ್ನಡ ಚಿತ್ರರಂಗ ಇರುವವರೆಗೂ ಸಾಹಸ ಸಿಂಹ, ಕರ್ನಾಟಕ ರತ್ನ, ಅಭಿನವ ಭಾರ್ಗವ, ಮೈಸೂರು ರತ್ನ,
ಡಾಕ್ಟರ್ ವಿಷ್ಣುವರ್ಧನ್ ಅವರು ಅಜರಾಮರ. ಜೈ ಕನ್ನಡ, ಜೈ ವಿಷ್ಣುದಾದ. ನೀವು ಅಪ್ಪಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಹಿಂದೆ ವರನಿಧಿ ಕನ್ನಡ ನ್ಯೂಸ್ ಅನ್ನು ಶೇರ್ ಮತ್ತು ಸಬ್ಸ್ಕ್ರೈಬ್